13ನೇ ಪಾಯಿಂಟ್ ಇದೆಯಲ್ಲ, ರಸ್ತೆಗೆ ತಾಗಿಕೊಂಡೇ ಇದೆ. ಧರ್ಮಸ್ಥಳಕ್ಕೊಂದು ಸಣ್ಣ ಈ ಬಾಂದ್ ಅಂತಾರೆ, ಆ ರೀತಿಯಲ್ಲಿ ಕಟ್ಟಿದ್ದಾರೆ, ಅದರ ಪಕ್ಕದಲ್ಲೇ ಇರೋದಿದು 13ನೇ ಪಾಯಿಂಟ್. ರಸ್ತೆಗೆ ತಾಗಿಕೊಂಡೇ ಇದೆ. ಇಲ್ಲಿ ಹೆಣ ಹುತ್ತಿದ್ದೇನೆ ಅಂತ ಅನಾಮಿಕ ದೂರುದಾರ ಹೇಳಿದ್ದಾನೆ. ಆದರೆ ಈತ 2014 ತನಕ, 14 ಡಿಸೆಂಬರ್ ತನಕ ಅಲ್ಲಿದ್ದದ್ದು. ಅದಕ್ಕಿಂತ ಮುಂಚೆ 10 ವರ್ಷಗಳ ಅವಧಿಯಲ್ಲಿ ಯಾವಾಗಾದರೂ ಹೂತಿರಬಹುದು. ಅದಾದ ನಂತರ ಈ ಜಾಗದಲ್ಲಿ ತುಂಬ ಬದಲಾವಣೆಗಳಾಗಿದ್ದಾವೆ. ರಸ್ತೆ ಅಗಲೀಕರಣ ಆಗಿದೆ, ನೂರಾರು ಟಿಪ್ಪರ್ನಲ್ಲಿ ಮಣ್ಣು ತಂದು ಹಾಕಿದ್ದಾರೆ. ಜನ ಹೇಳೋದು, ಸ್ಥಳೀಯರು ಹೇಳೋದು. ಆದರೂ ಇದೇ ಜಾಗ ಅಂತ ಆತ ಹೇಳ್ತಿದ್ದಾನೆ. ಅದರ ಜೊತೆಗೆ ರಿಸ್ಕ್ ಬೇಡ ಅಂತ. ಈಗ ಈತ ಬಂದಾಗ ದೊಡ್ಡ ಸೆನ್ಸೇಷನ್ ಆಗಿಬಿಡ್ತು. ನೂರಾರು ಶವಗಳು, ಬಾಲಕಿಯರ ಶವಗಳು ಅಂತೆಲ್ಲ ಈತ ಹೇಳಿದ್ದ. ಅಗಿತಾ 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 ಅಸ್ಥಿ ಪಂಜರದ ರಾಶಿನೇ ಸಿಕ್ಕಿಬಿಡುತ್ತೆ ಅನ್ನುವ ಲೆಕ್ಕಾಚಾರ ಇತ್ತು. ಆದರೆ ಹಂಗೆ ಆಗಿಲ್ಲ. ಅದಾದ ಮೇಲೆ ಏನೇನೋ ಸ್ಪಷ್ಟೀಕರಣಗಳು ಬಂದು, ಅಲ್ಲಿ ಕಾಡಿನಲ್ಲಿ ಹಂದಿಗಳಿರ್ತವೆ, ಕಾಡು ಹಂದಿಗಳಿರ್ತವೆ, ಮುಳ್ಳು ಹಂದಿಗಳಿರ್ತವೆ, ಕತ್ತೆ ಕಿರುಬುಗಳಿರ್ತವೆ, ಅವುಗಳಿಗೆ ಮನುಷ್ಯನ ತಲೆ ಅಂದರೆ ಬಹಳ ಇಷ್ಟ. ಹೂತ ಹೆಣವನ್ನು 5-6 ಅಡಿ ಒಳಗಿದ್ರೂ ಕೂಡ ಅವು ಬಗದು ತಲೆ ತಗೊಂಡು ಹೋಗಿರ್ತವೆ, ಇತ್ಯಾದಿ ಇತ್ಯಾದಿ ಸ್ಪಷ್ಟೀಕರಣಗಳು ಬಂದವು. ಇನ್ನೊಂದು ಸ್ಪಷ್ಟೀಕರಣ ಬಂತು, ಕಾಡು ಅದು ಒಂದೇ ಥರ ಇರೋದಿಲ್ಲ, ಚೇಂಜ್ ಆಗಿರುತ್ತೆ, ಮರಗಳು ಬಿದ್ದಿರ್ತವೆ, ಮರಗಳು ಬೆಳೆದಿರ್ತವೆ ಅಂತ. ಆ ರೀತಿಯ ಸ್ಪಷ್ಟೀಕರಣಗಳು ಬಂದವು. ನೆನ್ನೆ ಮೊನ್ನೆ ನೋಡ್ತಾ ಇದ್ದೆ ನಾನು. ಆದರೆ ಈತ ಬಂದು ಹೇಳಿಕೆ ಕೊಟ್ಟ ಹೊಸದರಲ್ಲಿ ನಾವು KV ಧನಂಜಯ ಅವ್ರನ್ನ ನಮ್ಮ ಸ್ಟುಡಿಯೋಕ್ಕೆ ಕರೆದಿದ್ವಲ್ಲ, KV ಧನಂಜಯ ಅವರು ಹೇಳಿದ್ರು, ಐ ಆಮ್ ಮೆಸ್ಮರೈಸ್ಡ್ ಬೈ ಹಿಸ್ ಮೆಮೊರಿ ಅನ್ನೋ ಥರದ ಮಾತನ್ನು ಹೇಳಿದರು. ಎಂಥ ಫೋಟೋಜೆನಿಕ್ ಮೆಮೊರಿ ಇದೆ ಈ ಮನುಷ್ಯನಿಗೆ, ಎಷ್ಟು ಅಕ್ಯುರೇಟಾಗಿ ಹೇಳ್ತಾನೆ ಇವನು ಅಂತ. ನಮಗೂ ಕೂಡ ನಮ್ಮ ರಿಪೋರ್ಟರ್, ಸ್ಥಳದಲ್ಲಿದ್ದಂಥ ರಿಪೋರ್ಟರ್ಗೆ ಡೇ 1 ಈತನನ್ನು 10 ದಿನಗಳ ಹಿಂದೆ ಏನು ಕರ್ಕೊಂಡೋಗಿ ಎಲ್ಲೆಲ್ಲಿ ಹುತ್ತಿದೆಯಾ ತೋರಿಸು ಅಂತ ಹೇಳಿದಾಗ ಜಾಗಗಳನ್ನು ತೋರಿಸಿದ ರೀತಿ ಇತ್ತಲ್ಲ, ನಮ್ಮ ರಿಪೋರ್ಟರ್ ಕೂಡ ಆಶ್ಚರ್ಯ ಆಗಿದ್ದರು, SIT ಅಧಿಕಾರಿಗಳು ಆಶ್ಚರ್ಯ ಆಗಿದ್ದರು. 10-11 ವರ್ಷಗಳ ಹಿಂದೆ, ಅಂದರೆ ಟೋಟಲ್ 20 ವರ್ಷಗಳ ಹಿಂದಿನಿಂದ ನಡೆದಿರುವಂಥ ಈ ಬೆಳವಣಿಗೆಯಲ್ಲಿ ಈತ ಹೆಣಗಳನ್ನು ಹೂತಿರುವ ಜಾಗಗಳನ್ನು ಅದು ಹೆಂಗೆ ತೋರಿಸ್ತಾನೆ ಅಂದರೆ, ಉದಾಹರಣೆ, ಕಂಪ್ಯಾರಿಸನ್, ರೂಪಕವಾಗಿ ನಾನು ಹೇಳಿದ್ದೆ, ನಮ್ಮ ಕಡೆ ಜಲ ನೋಡ್ತಾರಲ್ಲ, ತೆಂಗಿನಕಾಯಿ ಹಿಡ್ಕೊಂಡು, ಬೇವಿನ ಕಡ್ಡಿ ಹಿಡ್ಕೊಂಡು ಜಲ ನೋಡಿದಾಗ ಕರೆಕ್ಟಾಗಿ ಇದೇ ಜಾಗದಲ್ಲಿ ಬೋರ್ವೆಲ್ ಹೊಡೆಸ್ರಿ ಅಂತಾರಲ್ಲ, ಆ ರೀತಿಯಲ್ಲಿ ಆತ ತೋರಿಸಿದ್ದ, ಇದೇ ಜಾಗದಲ್ಲಿದೆ, ಇದೇ ಜಾಗದಲ್ಲಿದೆ ಅಂತ. ಅವುಗಳ ಕಥೆ ಏನೇನಾಯಿತು ಅನ್ನೋದು ಗೊತ್ತು ನಿಮಗೆ.